ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶುಂಠಿಯಿಂದ ತುಂಬಾ ಯೂಸ್ಫುಲ್ ಆದಂಥ ಒಂದು ಬೆನಿಫಿಟ್ಸ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶುಂಠಿಯಿಂದ ಆಗುವಂತಹ ಒಂದು ಶುಂಠಿ ಬಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಶುಂಠಿ ನಾವು ಹಾಗೆ ತಿನ್ನೋದಕ್ಕೆ ಆಗಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಶುಂಠಿ ತುಂಬ ಬೆನಿಫಿಟ್ ಇದೆ. ಸೊ ಹಾಗಾಗಿ ಈ ಶುಂಠಿಯನ್ನು ನಾವು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒರೆಸ್ಕೊಂಡು ಅದಾದಮೇಲೆ ಇಲ್ಲಿ ನಾನು ಜಾಲರಿಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಫುಲ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೂ ಸರಿ, ಆವಾಗ ನಾವು ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪೂನ್ ಅಥವಾ ಚಾಕು ಇದ್ದರೆ ಚಾಕುವಿನ ಸಹಾಯದಿಂದ ನಾವು ಮಾಡ್ಕೊಳ್ಬೋದು. ಫುಲ್ ಕಪ್ಪಾಗಿರೋದನ್ನು ಒಂದು ಸ್ವಲ್ಪ ರಿಮೂವ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಶುಂಠಿಯಿಂದ ತುಂಬಾ ಯೂಸ್ ಇದೆ. ಇವಾಗಂತೂ ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು ಹಾಗೆ ತುಂಬಾ ಒಂದು ಅಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು. ಜೀರ್ಣಶಕ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಡೈಜೆಸ್ಟ್ ಆಗಲ್ಲ ಅಂತೇಳಿ ಎಲ್ಲ ತುಂಬ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಶುಂಠಿ ಬಾಲ್ ಮಾಡಿ ಇಟ್ಕೊಂಡ್ರೆ ಸಾಕು. ಮನೆಯಲ್ಲಿ ಡೈಲಿ ಒಂದೊಂದು ಎಲ್ಲರೂ ತಗೊಂಡು ಖಾಲಿ ಮಾಡ್ತಾರೆ. ನೀವು ಬೇಕಿದ್ದರೆ ಮಾಡಿ ನೋಡಿ. ನಮ್ಮ ಮನೆಯಲ್ಲೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಮಕ್ಕಳು ಅಷ್ಟೇ, ಶುಂಠಿ ಅಂದರೆ ಖಾರ ಅಥವಾ ಹಸಿಯಾಗಿ ತಿನ್ನೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಖಾರ, ಈ ರೀತಿ ಒಂದು ಸ್ವಲ್ಪ ಉಪ್ಪು, ಈ ರೀತಿ ಇರೋದ್ರಿಂದ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಎಲ್ಲನೂ ಸಿಪ್ಪೆ ರಿಮೂವ್ ಮಾಡಿದ್ದೀನಿ. ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಈಗ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ. ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡ್ರೂ ಪರವಾಗಿಲ್ಲ, ಬಟ್ ನೀರು ಹಾಕದೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕ್ದೇ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಶುಂಠಿ ಬಾಲು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಫುಲ್ ಹಸಿ ಸ್ಮೆಲ್ ಇರುತ್ತೆ, ಹಸಿ ವಾಸನೆ ಬರುತ್ತೆ, ತಿನ್ನೋದಕ್ಕೆ ಒಳ್ಳೆಯದಾಗಲ್ಲ. ಈಗ ನಾನು ಒಂದು ಬೌಲಲ್ಲಿ ಈ ಒಂದು ಶುಂಠಿ ಪೇಸ್ಟ್ ಏನಿದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೆನ್ಪಿಡಿ ಸ್ನೇಹಿತರೆ, ನೀರು ಹಾಕದೇ ರುಬ್ಕೊಳ್ಬೇಕು, ನೀರಿದ್ದರೆ ಚೆನ್ನಾಗಾಗಲ್ಲ. ಸೊ ಈಗ ಇದನ್ನು ಹಾಕ್ಕೊಂಡು ಇಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು, ಯಾವುದು ಪ್ಯೂರ್ ಆಗಿರುವಂಥ ಬೆಲ್ಲ ಇರುತ್ತೆ ಅಥವಾ ಕಲುಷಿತವಾಗಿದೆ ಅಂದರೆ ಒಂದು ಸ್ವಲ್ಪ ಮಣ್ಣೆಲ್ಲ ಇರೋ ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಅನಿಸಿದರೆ ಅದನ್ನು ನೀವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೋಸಿಬಿಟ್ಟು ಆ ಒಂದು ಬೆಲ್ಲದ ಇದನ್ನು ಹಾಕ್ಕೊಳ್ಬೋದು, ಪಾಕವನ್ನು. ಇಲ್ಲಿ ನಾನು ಡೈರೆಕ್ಟಾಗಿ ಈ ರೀತಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಏನಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಇದು ಟೈಮ್ ಹಿಡಿಯುತ್ತೆ. ಅಷ್ಟು ಗಟ್ಟಿ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಎಲ್ಲಿವರೆಗೂ ಅಂದರೆ ಫುಲ್ ಎಲ್ಲನೂ ಸ್ಮ್ಯಾಶ್ ಆಗಿ, ಬೆಲ್ಲ ಎಲ್ಲ ಸ್ಮ್ಯಾಶ್ ಆಗಿ ಕರಗಿ ಅದು ನೀಟಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ಆಗಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ನಿಮ್ಮ ಹತ್ರ ಆಮ್ಲ ಪೌಡರ್ ಇದ್ದರೆ ಸೇರಿಸ್ಕೊಳ್ಳಿ. ಇದನ್ನು ಯಾರೆಲ್ಲ ಹೀಟ್ ಬಾಡಿ ಇರುತ್ತೆ ಅವರು ತಗೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಮತ್ತು ಪೈಲ್ಸ್ ಪ್ರಾಬ್ಲಮ್ಸ್ ಇರುವಂಥವರು ಕೂಡ ಅವಾಯ್ಡ್ ಮಾಡಿ. ಈಗ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ 1/2 ಸ್ಪೂನ್ ಉಪ್ಪು, 1/2 ಸ್ಪೂನ್ ಟರ್ಮೆರಿಕ್ ಪೌಡರ್ ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಇರುವಂಥ ಪೆಪ್ಪರನ್ನು ಪುಡಿ ಮಾಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1/2 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನನಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ 1 ಸ್ಪೂನಷ್ಟು ಪೆಪ್ಪರನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸೇರಿಸ್ಕೊಂಡು ನೋಡ್ಬೋದು. ಇವಾಗ ಅದು ಚೆಕ್ ಮಾಡ್ತಾ ಇದ್ದೀನಿ ನಾನು ನೀರಲ್ಲಿ, ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು. ಈಗ ಅದು ನೋಡಿ ಇನ್ನೂ ಗಟ್ಟಿ ಬಂದಿಲ್ಲ. ಉಂಡೆ ಕಟ್ಟೋದಕ್ಕೆ ಆಗುವಷ್ಟು ಗಟ್ಟಿ ಬರಬೇಕು, ತಿಕ್ಕಾಗಿ. ಹಾಗಾಗಿ ಮತ್ತೆ ನಾನು ಕೈ ಆಡಿಸ್ತಾ ಇದ್ದೀನಿ. ಈಗ ನೋಡ್ಬೋದು ಹಲ್ವಾ ಥರ ಗೂಡಾಗಿ ಮುದ್ದೆ ಆಗ್ತಾ ಇದೆ. ಈಗ ಇದು ರೈಟ್ ಕನ್ಸಿಸ್ಟೆನ್ಸಿ. ಈಗ ನೋಡ್ಬೋದು, ನೀರಿಗೆ ಹಾಕ್ಕೊಂಡು ನೋಡಿದರೆ ನಿಮಗೆ ಗಟ್ಟಿಯಾಗುತ್ತೆ. ಈಗ ನಮಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಟು ಅದಾದಮೇಲೆ ನಾವು ಉಂಡೆ ಕಟ್ಕೊಳ್ಬೋದು.
ನಾನಿಲ್ಲಿ 250 ಗ್ರಾಮಷ್ಟು ಶುಂಠಿಯನ್ನು ತಗೊಂಡಿದ್ದೆ, ಹಾಗೆ 250 ಗ್ರಾಮಷ್ಟು ಬೆಲ್ಲವನ್ನು ತಗೊಂಡಿದ್ದೆ. ನಾವು ಈ ಒಂದು ಸಣ್ಣ ಸಣ್ಣ ಒಂದು ಶೀತ ಕೆಮ್ಮು ಇದಕ್ಕೆಲ್ಲ ನಾವು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮನೆಯಲ್ಲಿ ಈ ಥರ ಶುಂಠಿ ಬಾಲ್ ಮಾಡಿದರೆ ನೀವು ನೋಡ್ಬೋದು, ಮನೆಯಲ್ಲಿ ಎಲ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಮತ್ತು ಶೀತ ನೆಗಡಿ ಇದು ಎಲ್ಲನೂ ಬೇಗ ಕಡಿಮೆ ಆಗುತ್ತೆ. ನೋಡಿ, ಇವಾಗ ಸ್ಪೂನ್ ಸಹಾಯದಿಂದ ಕೈಗೆ ಒಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿದ್ದೀನಿ ನಾನು, ಯಾಕಂದರೆ ಅಂಟುತ್ತೆ ಕೈಗೆ. ಹಾಗಾಗಿ ಆಯಿಲನ್ನು ಅಪ್ಲೈ ಮಾಡಿ ಈಗ ಉಂಡೆನ ಕಟ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳು, ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆಗಳನ್ನು ಕಟ್ತಾ ಇದ್ದೀನಿ. ಮಕ್ಕಳು ಇಷ್ಟಪಡೋದಿದ್ದರೆ ಸಣ್ಣದಾದರೂ ತೊಗೊಳ್ತಾರೆ, ಅಟ್ಲೀಸ್ಟ್ ದೊಡ್ಡದನ್ನು ತೊಗೊಳ್ತಾ ಇದ್ದರೆ. ಸೊ ಹಾಗಾಗಿ ಮತ್ತು ತುಂಬ ಸಣ್ಣ ಮಕ್ಕಳಿಗೆ ತುಂಬ ಸಣ್ಣ ಉಂಡೆಗಳನ್ನು ಕೊಡ್ಬೋದು. ಈಗ ನೋಡ್ಬೋದು ಕಂಪ್ಲೀಟಾಗಿ ಆಗಿದೆ. ಇದನ್ನು ಈಗ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರಲ್ಲಿ. ಅದರಲ್ಲಿ ಇದನ್ನು ಹೊರಳಾಡಿಸಿ ಅದಾದಮೇಲೆ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಮಗೆ ಅಂಟೋ ಚಾನ್ಸಸ್ ಇರೋದಿಲ್ಲ ಉಂಡೆಗಳು. ಈ ರೀತಿ ನಾವು ಫುಲ್ ಅದನ್ನು ಹೊರಳಾಡಿಸಿ ಆಮೇಲೆ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಅಂಟೋದಿಲ್ಲ, ನಮಗೆ ತೊಗೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಶುಂಠಿ ಬಾಲ್ಸ್ ರೆಡಿ ಆಯಿತು. ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.